ಕರುನಾಡಿಗೆ ನಮಸ್ಕಾರ. ಪೇಪರ್ 1 ಕೆಸೆಟ್ 2026 ಪೇಪರ್ 1 ಯೂನಿಟ್ 1 ಬೋಧನಾ ನೈಪುಣ್ಯತೆ ಬೋಧನಾ ಸಾಮರ್ಥ್ಯ. ಇದರಲ್ಲಿ 100 ಇಂಪಾರ್ಟೆಂಟ್ ಕನ್ಸೆಪ್ಟ್ಗಳು ನಿಮ್ಮ ಸಲುವಾಗಿ ತೆಗೆದುಕೊಂಡು ಬಂದಿದ್ದೇನೆ. ದಯವಿಟ್ಟು ಈ ಎಲ್ಲ 100 ಕನ್ಸೆಪ್ಟ್ಗಳನ್ನ ಒಮ್ಮೆ ಓದಿ ಅದನ್ನ ರಿವಿಷನ್ ಮಾಡಬೇಕು. ಈಗ 34 ಕನ್ಸೆಪ್ಟ್ ಮುಗಿದಿದೆ. ಈಗ 35ನೇ ಕನ್ಸೆಪ್ಟ್. ಇನ್ ದ ಕಂಟೆಕ್ಸ್ಟ್ ಆಫ್ ಇವ್ಯಾಲ್ಯೂಷನ್, ಮೌಲ್ಯಮಾಪನ ಸಂದರ್ಭದಲ್ಲಿ ದ ಪ್ರೈಮರಿ ಪರ್ಪಸ್ ಆಫ್ ಸಮ್ಮೇಟಿವ್ ಇವ್ಯಾಲ್ಯೂಷನ್. ಇವ್ಯಾಲ್ಯೂಷನ್ ದೊಳಗೆ 2 ಪ್ರಕಾರ. ಅಮ್ಮ ಬೆಕ್ ಬಂದವ, ಸ್ವಲ್ಪ ಹಾಲಾಕು. 2 ಬಂದವ್ರಿ. ಬೆಕ್ ಬತ್ತು ಹುಷ ಗಂಡಿನ ಹೆಸರು ಬಚ್ಚ. ಚಲೋ. ದ ಪ್ರೈಮರಿ ಪರ್ಪಸ್ ಆಫ್ ಸಮ್ಮೇಟಿವ್ ಇವ್ಯಾಲ್ಯೂಷನ್. 2 ಇವ್ಯಾಲ್ಯೂಷನ್ ಅದ್ರ. ಒಂದು ಸಮ್ಮೇಟಿವ್ ಇವ್ಯಾಲ್ಯೂಷನ್, ಒಂದು ಫಾರ್ಮೇಟಿವ್ ಇವ್ಯಾಲ್ಯೂಷನ್. ಫಾರ್ಮೇಟಿವ್ ಇವ್ಯಾಲ್ಯೂಷನ್ ಅಂದ್ರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡುತ್ತಿರುವಾಗಲೇ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಕೇಳುತ್ತಿದ್ದಾರೆ. ಇದಕ್ಕೆ ಫಾರ್ಮೇಟಿವ್ ಇವ್ಯಾಲ್ಯೂಷನ್ ಎಂದು ಕರೆಯುತ್ತಾರೆ. ಆನ್ ಗೋಯಿಂಗ್, ನಾಯಿ ತನ್ನ ಬಾಲಿಗೆ ಹೇಳ್ತತ, ನೀ ಆಕಿಗೆ ಹೇಳ, ನಾನ್ ನಿನಗೆ ಹೇಳ್ದ, ನೀ ಆಕಿಗೆ ಹೇಳ್ದೆ. ಆಕೆ ಏನ್ ಮಾಡ್ತಾಳ? ಸಮರ್ಥಿಗೆ ಹೇಳ್ತಾಳ. ದ ಪ್ರೈಮರಿ ಪರ್ಪಸ್ ಆಫ್ ಸಮೇಟಿವ್. ಸಮೇಟಿವ್ ಅಂದ್ರೆ ಹೆಂಗ್ರಿ? ಸಮೇಟಿವ್ ಅಂದ್ರೆ ಒಂದು ಕೋರ್ಸ್ ಮುಗಿದಿದ ನಂತರ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ, ಅದಕ್ಕೆ ಸಮೇಟಿವ್. ಒಂದು ಕೋರ್ಸ್ ಕಂಪ್ಲೀಟ್ ಆದ ನಂತರ, ಒಂದು ಸೆಮಿಸ್ಟರ್ ಕಂಪ್ಲೀಟ್ ಆದ ನಂತರ, ಒಂದು ಯೂನಿಟ್ ಕಂಪ್ಲೀಟ್ ಆದ ನಂತರ ತೆಗೆದುಕೊಳ್ಳುವ ಒಂದು ಪರೀಕ್ಷೆಗೆ ಸಮೇಟಿವ್ ಇವ್ಯಾಲ್ಯೂಷನ್. ಇದರದ ಉದ್ದೇಶ ಏನು? ಟು ಸಮರೈಸ್ ಸ್ಟೂಡೆಂಟ್ ಲರ್ನಿಂಗ್ ಅಟ್ ದ ಎಂಡ್ ಆಫ್ ಅ ಯೂನಿಟ್ ಆರ್ ಅ ಕೋರ್ಸ್. ಒಂದು ಯೂನಿಟ್ ಕಂಪ್ಲೀಟ್ ಬೋಧನೆ ಮಾಡಿದ ನಂತರ ಆ ವಿಷಯ ಜ್ಞಾನವು ವಿದ್ಯಾರ್ಥಿಗಳು ಎಷ್ಟು ತಿಳಿದಿದೆ ಅನ್ನೋದನ್ನ ಸಮರೈಸ್ ಮಾಡಿಕೊಳ್ಳುವ ಸಲುವಾಗಿ ಸಮೇಟಿವ್ ಇವ್ಯಾಲ್ಯೂಷನ್ ತೆಗೆದುಕೊಳ್ಳುತ್ತಾರೆ. ಎ ಕೀ ರಿಕ್ವೈರ್ಮೆಂಟ್ ಫಾರ್ ಇಫೆಕ್ಟಿವ್ ಟೀಚಿಂಗ್. ಏನ್ ಪರಿಣಾಮಕಾರಕ ಬೋಧನೆ ಅದ ರೀ ಅವ್ರದ್ದು. ಕೆಲವೊಬ್ರು ವಿದ್ಯಾರ್ಥಿಗಳು ನಾನು ಫೋನ್ ಮಾಡಿ ಮೆಸೇಜ್ ಮಾಡಿ, ಸರ ನೀವು ಪಾಠ ಮಾಡೋದು ನಮಗೆ ಬಹಳ ತಿಳಿತೈತ್ರಿ ಸರ. ವೆರಿ ಗುಡ್, ನಿಮ್ಮ ಪಾದ ಕಮಲ ಚರಣಗಳಿಗೆ ವಂದನೆಗಳು. ಹಿಂಗೆ ಹೇಳಿದವ್ರಿಗೆ. ಕೆಲವೊಬ್ರು ಅಂತಾರೆ, ಏನ್ರಿ ಪಾಠನೇ ತಿಳಿಯಂಗಿಲ್ರಿ, ಬೋಗಸ್ ಅದನವ. ದಾನಯ್ಯ ಸರ್ ಒಬ್ನೇ ಪಾಠ ಹೇಳೋದು. ಅದರ ಕೆಲವೊಬ್ರು ಫೀಡ್ಬ್ಯಾಕ್ ಚೆನ್ನಾಗಿ ಕೊಡ್ತಾರೆ, ಕೆಲವೊಬ್ರು ಇಲ್ಲ. ಇರ್ಲಿ, ಆದ್ರೆ ಇಫೆಕ್ಟಿವ್ ಟೀಚಿಂಗ್ ಪ್ರಮುಖ ಘಟಕ ಯಾವುದು? ಕೀ ರಿಕ್ವೈರ್ಮೆಂಟ್ ಫಾರ್ ಇಫೆಕ್ಟಿವ್ ಟೀಚಿಂಗ್. ಪರಿಣಾಮಕಾರಕ ಬೋಧನೆಗೆ ಪ್ರಮುಖವಾದ ಲಕ್ಷಣ ಯಾವುದು? ಏನು ಬೇಕು? ಎ ಟೀಚರ್ ವಿತ್ ಕ್ಲಿಯರ್ ಕಮ್ಯುನಿಕೇಶನ್ ಸ್ಕಿಲ್. ಸ್ಪಷ್ಟವಾಗಿ, ನೇರವಾಗಿ, ಸುವ್ಯವಸ್ಥಿತವಾಗಿ ಮಾತನಾಡುವ ಕೌಶಲ್ಯ ಹೊಂದಿರಬೇಕು. ಮತ್ತು ಅದರ ಜೊತೆಗೇನೆ ಮಾಸ್ಟರಿ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್. ಯಾವ ವಿಷಯವನ್ನ ನಾವು ಕಲಿಸ್ತೀವಿ ಆ ಸಬ್ಜೆಕ್ಟ್ ಮೇಲೆ ಕಮಾಂಡ್ ಇರಬೇಕು, ಆ ಸಬ್ಜೆಕ್ಟ್ ಮೇಲೆ ಹಿಡಿತ ಇರಬೇಕು, ಆ ಸಬ್ಜೆಕ್ಟ್ ನಾವೇಂತೀವಿ ಡಾನ್ ಇರ್ಬೇಕು. ಆ ಸಬ್ಜೆಕ್ಟ್ ಸಬ್ಜೆಕ್ಟ್ ನಾಲೆಜ್ ಇರಬೇಕು, ಪ್ಲಸ್ ಮಾತನಾಡುವ ಕೌಶಲ್ಯ ಹೊಂದಿರಬೇಕು. ಅಂತಹ ಶಿಕ್ಷಕರು ಪಾಠ ಬೋಧನೆ ಮಾಡಿದರೆ ಅದಕ್ಕೆ ಇಫೆಕ್ಟಿವ್ ಟೀಚಿಂಗ್ ಎಂದು ಕರೆಯುತ್ತೇವೆ. ಇನ್ ದ ಕಂಟೆಕ್ಸ್ಟ್ ಆಫ್ ಇವ್ಯಾಲ್ಯೂಷನ್, ಮೌಲ್ಯಮಾಪನ ಸಂದರ್ಭದಲ್ಲಿ ದ ಮೇನ್ ಬೆನಿಫಿಟ್ ಆಫ್ CBCS ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ದ ಲಾಭ ಏನು? ಈ ಪ್ರಕಾರದ ಮೌಲ್ಯಮಾಪನದಲ್ಲಿ ಇಟ್ ಅಲೌಸ್ ಸ್ಟೂಡೆಂಟ್ಸ್, ಇದು ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುತ್ತದೆ. ಏನು? ಟು ಚೂಸ್ ಕೋರ್ಸಸ್ಗಳನ್ನ ಸೆಲೆಕ್ಟ್ ಮಾಡುವ ಅಕಾರ್ಡಿಂಗ್ ಟು ದೇಯರ್ ಇಂಟ್ರೆಸ್ಟ್ ಅಂಡ್ ಆಪ್ಟಿಟ್ಯೂಡ್. ವಿದ್ಯಾರ್ಥಿಗಳ ಆಸಕ್ತಿ, ಇಂಟ್ರೆಸ್ಟ್ ಮತ್ತು ಅವರ ಆಪ್ಟಿಟ್ಯೂಡ್, ಅವರ ಒಂದು ಸಾಮರ್ಥ್ಯದ ಪ್ರಕಾರ ಒಂದು ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡುವ ಅವಕಾಶ CBCS ದಲ್ಲಿ ಇದೆ. ಯೂನಿಯನ್ ಟೆರಿಟರೀಸ್ ಅಥವಾ ಸ್ಟೇಟ್, ಒಂದು ರಾಜ್ಯ, ಕೇಂದ್ರಾಡಳಿತ ಪ್ರದೇಶ ಅಥವಾ ಒಂದು ರಾಜ್ಯ ಇನ್ ಇಂಡಿಯಾ, ಭಾರತದಲ್ಲಿರುವ ಒಂದು ರಾಜ್ಯ ಅಥವಾ ಒಂದು ಕೇಂದ್ರಾಡಳಿತ ಪ್ರದೇಶ, ಸ್ಪೆಂಡ್ ಮೋಸ್ಟ್ ಫಾರ್ ಎಜುಕೇಶನ್ ಆಸ್ ಅ ಪರ್ಸೆಂಟೇಜ್ ಆಫ್ GDP, ಗ್ರಾಸ್ ಡೆವಲಪ್ಮೆಂಟ್ ಪ್ರಾಡಕ್ಟ್. ಅದರೇನು ಉತ್ಪಾದನೆ ಅದ ನೋಡ್ರಿ ಆ ರಾಜ್ಯದ್ದು, ಆ ರಾಜ್ಯದ GDP ಪ್ರಕಾರ ಅತಿ ಹೆಚ್ಚು ಖರ್ಚು ಶಿಕ್ಷಣ ಕ್ಷೇತ್ರದ ಮೇಲೆ ಮಾಡುವ ರಾಜ್ಯ ಯಾವುದು ಅಂತೇಳಿ ಕೇಳ್ತಾರೆ. ಜಮ್ಮು ಕಾಶ್ಮೀರ್.
7 union territories ಮತ್ತು 28 states. ವೆರಿ ಗುಡ್ ವೆರಿ ಗುಡ್. ಯೂನಿಯನ್ ಟೆರಿಟರೀಸ್ ಹೆಸರು ಗೊತ್ತದನ ಒಂದು ಎರಡರದ್ದು? ಅಥವಾ ಸ್ಟೇಟ್ ಹೆಸರು ಗೊತ್ತದ? ಹಾ, ಓಕೆ. ನಿಷ್ಠಾ ಅಂತೇಳಿ ಒಂದು ಪ್ರೋಗ್ರಾಮ್ ಐತಿ, ಸರ್ಕಾರದವ್ರು ಮಾಡಿದ್ದು, ಪ್ರಾರಂಭ ಮಾಡಿದ್ದು ನಿಷ್ಠಾ. ಏನ್ ನಿಷ್ಠಾ ನೋಡ್ರಿ, ಪ್ರೋಗ್ರಾಮ್ಸ್. ಇದು ಆಲ್ರೆಡಿ ನಿಷ್ಠಾದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಮೊದಲಿಗೆ, ನೋಡ್ರಿ. ಹಿಂದೆ ಮಾಡಿದ ವಿಡಿಯೋಗಳನ್ನ ತಾವೆಲ್ಲರೂ ನೋಡಿ ನೋಟ್ಬುಕ್ ನೋಟ್ಸ್ ಮಾಡ್ಬೇಕು. ನಾನು ಮುಂದಿನ ಹಂಗೆ ಮಾಡ್ಕೊಂತ ಹೊಂಟೇನ್ರಿ, ನೀವು ಹಿಂದಿಂದ ಬಿಡಬಾರ್ದು, ಅದು ಮಾಡಿ ಈ ವಿಡಿಯೋ ನೋಡ್ಬೇಕು ನೀವು. ನಿಷ್ಠಾ programs aims at improving the quality of school education through integrated teacher training. ಒಂದು ಶಾಲೆಯ ಗುಣಮಟ್ಟವನ್ನ ಹೆಚ್ಚಿಸುವುದು. ಶಾಲೆಯ ಗುಣಮಟ್ಟ ಹೆಚ್ಚಿಸುವುದು ಎಂದರೆ ಆ ಶಾಲೆಯಲ್ಲಿ ಬೋಧನೆ ಮಾಡುತ್ತಿರುವ ಶಿಕ್ಷಕರ ಗುಣಮಟ್ಟವನ್ನ ಹೆಚ್ಚಿಸುವುದು. ಅಂದಾಗ ಆಟೋಮೆಟಿಕ್ ಆಗಿ ಶಾಲೆಯ ಗುಣಮಟ್ಟ ಹೆಚ್ಚುತ್ತದೆ. ಇದು ನಿಷ್ಠಾ ಪ್ರೋಗ್ರಾಮ್ದ ಉದ್ದೇಶವಾಗಿದೆ. ಇಂದ ಕನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಅನ್ನುವ ಒಂದು ಮಾಡೆಲ್ ಐತಿ. ಕನ್ಸೆಪ್ಟ್ ಅಂದ್ರೆ ಒಂದು ಸಂಕಲ್ಪನೆ. ಈ ಸಂಕಲ್ಪನೆ ಸ್ವಾಧೀನ, ಸಂಕಲ್ಪನೆ ತಿಳಿದುಕೊಳ್ಳುವ, ಸಂಕಲ್ಪನೆ ಪಡೆಯುವ ನಮೂನೆ, ಈ ಕಾನ್ಸೆಪ್ಟ್ ಅನ್ನ ಹೇಳಿದವರು ಬ್ರೂನರ್. ದಯವಿಟ್ಟು ನೆನಪಿಡ್ರಿ, ಪೇಪರ್ದೊಳಗೆ ಪ್ರಶ್ನೆ ಕೇಳುತ್ತಾರೆ. ಬ್ರೂನರ್ ಅವರು ಕಂಡು ಹಿಡಿದ ಮಾಡೆಲ್ ಯಾವುದು? ಕನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್, ಅಥವಾ ಕನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಹೇಳಿದ ವ್ಯಕ್ತಿ ಯಾರು? ಬ್ರೂನರ್. ಇನ್ನು ಗ್ರೂಪ್ ಅಂದ್ರೆ ಗುಂಪು, ಇನ್ವೆಸ್ಟಿಗೇಷನ್ ಅಂದ್ರೆ ಸಂಶೋಧನೆ ಮಾಡೋದು, ಶೋಧ ಮಾಡೋದು, ಇನ್ವೆಸ್ಟಿಗೇಟ್ ಮಾಡೋದು, ಯಾವುದು ಕರೆಕ್ಟ್ ಅನ್ನೋದು ಗುರುತು ಹಿಡಿಯೋದು. ಗ್ರೂಪ್ ಇನ್ವೆಸ್ಟಿಗೇಷನ್ ಮಾಡೆಲ್ ಈ ಕಾನ್ಸೆಪ್ಟ್ ಅನ್ನ ಹೇಳಿದ ವ್ಯಕ್ತಿ ಹರ್ಬರ್ಟ್ ಥೇಲೆನ್. ಪ್ಲೀಸ್ ನೆನ್ಪಿಡ್ರಿ. ಥ್ಯಾಂಕ್ ಯು. ನೋಡಿ ಏನ್ ಮಾಡ್ತಾನವ.